ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ. ಮಾಫಿ ಸಾಕ್ಷಿಯಾಗ್ತೀನಿ ಅಂತ ಪ್ರದೋಷ್ ಸಲ್ಲಿಸಿರುವಂತ ಅರ್ಜಿಗೆ ಸಂಬಂಧಿಸಿದಂತೆ ಇವತ್ತು ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಡೋದಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 14 ಪ್ರದೋಷ್ ಮಾಫಿ ಸಾಕ್ಷಿಯಾಗ್ತೀನಿ ಅಂತ ಅರ್ಜಿ ಸಲ್ಲಿಸಿದ. ಇವತ್ತು ಇದಕ್ಕೆ ಸಂಬಂಧಿಸಿದಂತ ಒಂದು ಆದೇಶ ಪ್ರಕಟ ಆಗುತ್ತೆ. ಅದು ಯಾವುದು ಅಂತಂದ್ರೆ, ಮಾಫಿ ಸಾಕ್ಷಿಯ ಅರ್ಜಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಾದವನ್ನ ಕೋರ್ಟ್ ಆಲಿಸಬೇಕಾ ಬೇಡವಾ? ಮಾಫಿ ಸಾಕ್ಷಿಯ ಅರ್ಜಿಯನ್ನ ಪ್ರದೋಷ್ ಸಲ್ಲಿಸಿದ ಸಂದರ್ಭದಲ್ಲಿ ಪ್ರಿಲಿಮಿನರಿ ವಾದ ಪ್ರತಿವಾದ ನಡೆದಿತ್ತು. ಪ್ರಾಥಮಿಕ ವಾದ ಪ್ರತಿವಾದ ಸಲ್ಲಿಕೆಯಾಗಿತ್ತು. ಈ ವೇಳೆ SPP ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಕೋಳಿಯನ್ನ ಕೇಳಿ ಮಸಾಲೆ ಅರಿಬೇಕಾದಂತ ಪರಿಸ್ಥಿತಿ ಇಲ್ಲ. ಅಂದ್ರೆ ಆರೋಪಿಗಳ ವಾದವನ್ನ ಕೇಳಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕೋ ಬೇಡೋ ಅಂತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿಲ್ಲ. ನಂತರ ಕೋರ್ಟ್ ಒಂದು ಆದೇಶ ಮಾಡಿತ್ತು. ಸೋಮವಾರ ನಾವು ಇದಕ್ಕೆ ಸಂಬಂಧಿಸಿದಂತ ಆದೇಶ ಕೊಡ್ತೀವಿ. ಆರೋಪಿಗಳ ವಾದವನ್ನ ಆಲಿಸಬೇಕಾ ಬೇಡವಾ? 17 ಮಂದಿ ಆರೋಪಿಗಳ ಪೈಕಿ ಒಬ್ಬ ಬಂದು ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತಾದಾಗ ಪ್ರಾಸಿಕ್ಯೂಷನ್ ಅದನ್ನ ಕನ್ಸಿಡರ್ ಮಾಡುತ್ತೆ. ಆದ್ರೆ ಸಹ ಆರೋಪಿಗಳ ವಾದವನ್ನ ಆಲಿಸಬೇಕಾ ಬೇಡವಾ? ಇದಕ್ಕೆ ಸಂಬಂಧಿಸಿದಂತ ಆದೇಶ ಇವತ್ತು ಪ್ರಕಟವಾಗುತ್ತೆ. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಪ್ರದೋಷ್ ಅರ್ಜಿ ಸಲ್ಲಿಸಿ ಆಗಿದೆ. ಅದನ್ನ ಪ್ರಾಸಿಕ್ಯೂಷನ್ ಸ್ವೀಕರಿಸಿದ್ದೂ ಆಗಿದೆ. ಪ್ರಾಸಿಕ್ಯೂಷನ್ ಅದನ್ನು ಮಾನ್ಯ ಮಾಡಿದ್ದೂ ಆಗಿದೆ. ಮೊನ್ನೆ ಈ ಮಾಫಿ ಸಾಕ್ಷಿಗೆ ಸಂಬಂಧಿಸಿದಂತ ಅರ್ಜಿ ಪ್ರದೋಷ್ ಏನು ಸಲ್ಲಿಸಿದ್ದಾನೆ ಅದರ ಬಗ್ಗೆ ಪ್ರಾಥಮಿಕವಾದಂತ ವಾದ ಆಯಿತು. ದರ್ಶನ್ ಪರ ವಕೀಲರು ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ನಮ್ಮ ವಾದವನ್ನು ಕೇಳಬೇಕು ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡೋದಕ್ಕಿಂತ ಮುಂಚೆ. ಅದಕ್ಕೆ ಸಂಬಂಧಿಸಿದಂತ ಆದೇಶವನ್ನ ಇವತ್ತು ಕೋರ್ಟ್ ಪ್ರಕಟಿಸೋದಕ್ಕಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಇವತ್ತು ಕೋರ್ಟ್ನಲ್ಲಿ ಯಾವ ವಿಚಾರಗಳು ಪ್ರಸ್ತಾಪ ಆಗೋದಕ್ಕಿದೆ? ಕೋರ್ಟ್ ಕೊಡುವಂತ ಆದೇಶ ದರ್ಶನ್ ಪಾಲಿಗೆ ಎಷ್ಟು ಮಹತ್ವದ್ದು? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಗೋಸ್ಕರ ಅರ್ಜಿಯನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ನಡೆದಿತ್ತು. ಅರ್ಜಿಯಲ್ಲಿ ಹಲವು ವಿಚಾರಗಳನ್ನ ಪ್ರದೋಷ್ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡುವಂತಹ ಕೆಲಸ ಆಗಿತ್ತು, ಜೊತೆಗೆ ದರ್ಶನ್ ತಾನೇ ಶೂಟ್ ಮಾಡಿಕೊಂಡು ತನಗೆ ಸಹಕರಿಸದೆ ಹೋದಲ್ಲಿ ಸಾಯೋದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ರು ಎನ್ನುವಂತಹ ಒಂದು ವಿಚಾರವಾಗಿಯೂ ಕೂಡ ಪ್ರದೋಷ್ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈ ಅರ್ಜಿಯನ್ನ ಪುರಸ್ಕರಿಸಬಹುದಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಎದುರಾಗ್ತಾ ಹೋಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಹಾಗೆ ಇತರ ಆರೋಪಿಗಳ ಪರ ವಕೀಲರು ಕೂಡ ಪ್ರತಿವಾದವನ್ನು ಕೂಡ ಮಂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಈ ಅರ್ಜಿಯನ್ನ ಪುರಸ್ಕಾರವನ್ನ ಮಾಡುವಂತಹ ಯಾವುದೇ ರೀತಿಯಾದಂತಹ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ವಾದವನ್ನು ಕೂಡ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ SPPಯು ಕೂಡ ಕೆಲವೊಂದಿಷ್ಟು ಪ್ರಕರಣಗಳನ್ನ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಏನು ವಿನಯ್ ಕುಲಕರ್ಣಿ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಬಸವರಾಜ ಮುತ್ತಗಿಯ ಮಾಫಿ ಸಾಕ್ಷಿ ಆಗಿರಬಹುದು, ಇನ್ನಿತರ ಪ್ರಕರಣಗಳನ್ನ ಉಲ್ಲೇಖವನ್ನ ಮಾಡಿ ಅದೇ ಮಾದರಿಯ ಕೊಲೆ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಪ್ರದೋಷ್ ಹಾಕಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕಾರ ಮಾಡಬಹುದು ಎನ್ನುವಂತಹ ಒಂದು ವಾದವನ್ನು ಕೂಡ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಪ್ರತಿವಾದವಾಗಿ ದರ್ಶನ್ ಪರ ವಕೀಲರು ಹಾಕಿರುವಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಇವತ್ತು 59ನೇ ಸೆಷನ್ ಕೋರ್ಟ್ನಿಂದ ಆದೇಶ ಹೊರಬರುತ್ತೆ.
ಈ ಅರ್ಜಿಯನ್ನ ಪುರಸ್ಕಾರ ಮಾಡಬಹುದಾ ಅಥವಾ ಇಲ್ವಾ ಅನ್ನುವಂಥ ಸಂಬಂಧಪಟ್ಟ ಹಾಗೆ ಮಾಡಬಾರದು ಅಂತ ಹೇಳಿ ಇವರು ದರ್ಶನ್ ಪರ ವಕೀಲರು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಆದರೆ ಇವತ್ತು ನ್ಯಾಯಾಲಯ ಯಾವ ರೀತಿಯಾಗಿ ಪುರಸ್ಕಾರ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಆದೇಶವನ್ನು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಒಂದು ವೇಳೆ ಪುರಸ್ಕಾರ ಮಾಡಬಹುದು ಎನ್ನುವಂತಹ ಒಂದು ಆದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಈಗಾಗಲೇ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಸದ್ಯ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ತದನಂತರ SPP ವಾದದ ಮೇಲೆ ಅರ್ಜಿ ಆಧಾರದ ಮೇಲೆ ತನಿಖೆಯನ್ನು ಮಾಡ್ತಾ ಹೋಗುದಾದ್ರೆ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ತದನಂತರ ದರ್ಶನ್ಗೆ ಸಂಬಂಧಪಟ್ಟ ಹಾಗಿರ್ಬೋದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಆರೋಪಿಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ಪ್ರದೋಷ ಮುಖಾಂತರ ಪಡೆದುಕೊಂಡು ವಿಚಾರಣೆಯನ್ನ ಟ್ರಯಲ್ ಅನ್ನ ಮುಂದುವರಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡ್ತಾ ಹೋಗುತ್ತೆ. ಆದ್ರೆ ಬಹುತೇಕವಾಗಿ ಅರ್ಜಿಯನ್ನ ಪುರಸ್ಕಾರ ಮಾಡಿಕೊಂಡು ಪ್ರದೋಷನ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು ಅಂತ ಹೇಳಿ SPP ಅವರು ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ಬಹುತೇಕ ಏನಾಗುತ್ತೆ ಅನ್ನೋದು ಇವತ್ತು ಕೋರ್ಟ್ನ ಮುಂದೆ ಕಾದು ನೋಡಬೇಕಾಗಿರುವಂತದ್ದು. 11 ಗಂಟೆಯ ಬಳಿಕ 59ನೇ CCS ಕೋರ್ಟ್ನಿಂದ ಈ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ರಕ್ಷಿತ, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.